ಗುಡ್ ಮಾರ್ನಿಂಗ್ ಗೈಸ್. ಟೈಮ್ 6 o'clock ಆಗಿದೆ. 6:30 ಹೊರಡ್ಬೇಕು ನಾವು. ರೆಡಿ ಎಲ್ಲ ಆದ್ವಿ, ನಾವು ಪ್ಯಾಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ಮೆಟ್ರೋದಲ್ಲಿ ಹೋಗಿ ಆಮೇಲೆ ಅಲ್ಲಿಂದ ಹೋಗೋದು. ಹೋಪ್ಫುಲಿ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಮತ್ತು ಗೊತ್ತಿಲ್ಲ ಏನು ಪ್ಯಾಕ್ ಮಾಡಿದ್ದೀನಿ, ಏನು ಬಿಟ್ಟಿದ್ದೀನಿ ಅಂತ. ಸೊ ಇವಾಗ 7 o'clock ಆಯಿತು. ಹೋಗ್ತಾ ಇದ್ದೀವಿ. ಜಾಕೆಟ್ ಹಾಕೊಂಡು ಬರಲಿಲ್ಲ, ತುಂಬ ಶೆಕೆ ಇದೆ. ಅದಕ್ಕೆ ಸುಮ್ಮನೆ ಜಾಕೆಟ್ ಏನಕ್ಕೆ ಅಂತ ಮಚ್ಚ. ಆಲ್ಮೋಸ್ಟ್ ನಾವು ರೀಚ್ ಆಗ್ತಾ ಇದ್ದೀವಿ. ಇವಾಗ ನಮಗೆ ಫ್ಲೈಟ್ ಇರೋದು ಫ್ಲೈಟ್ ಹೋಗ್ಬೋದು. ಸೊ ಫ್ಲೈಟ್ ಇರೋದು 10:15 ಅನಿಸುತ್ತೆ, 10:15 ಹಾಗೆ. ಸೊ ನಾವು 7:30 ಹಂಗೆ ಹೊರಡ್ಬೇಕಿದ್ವಿ. 1 hour ಅಟ್ಲೀಸ್ಟ್ ಮುಂಚೆ ಇರಬೇಕಲ್ಲ. ಸೊ ಕ್ಯಾಬಲ್ಲಿ ಬಂದಿದ್ದರೆ ಅಷ್ಟು ಸಿಕ್ಕಾಕೊಂಡ್ಬಿಟ್ಟಿದ್ವಿ, ಅಷ್ಟು ಟ್ರಾಫಿಕ್ ಇದೆ, ತುಂಬ ಟ್ರಾಫಿಕ್ ಇದೆ ಇಲ್ಲಿ. ಸೊ ಇವಾಗ ಆಗೋದೊಂದು ಆಲ್ಮೋಸ್ಟ್ 3-4 ಸ್ಟಾಪ್ಸ್ ಇದೆ ಅಷ್ಟೇ. ಫಸ್ಟ್ ನಮ್ಮ ಮೇಲೆ ಕಡೆ ಫ್ಲೈಟ್ ಹೋಯ್ತು. ಅದು ಕ್ಯಾಪ್ಚರ್ ಮಾಡೋಣ ಅಂದರೆ ನಾವು ಅದು 1 ತಾಸು ಒಳಗಡೆ ಬಂದ್ಬಿಟ್ವಿ. ಏರ್ಪೋರ್ಟ್ ಒಳಗಡೆ ಇದ್ದೀವಿ. ಮೇಲೆಗಡೆ ಇದು ಫ್ಲೈಟ್ಸ್ ರನ್ವೇ ಇದೆ, ಕೆಳಗಡೆ ನಾವು ಹೋಗ್ತಾ ಇದ್ವಿ. ನಮ್ಮ ಟರ್ಮಿನಲ್, ನಮಗಿರೋದು ಟರ್ಮಿನಲ್ 2. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಅಂತ ಇದೆ. ಸೊ ಹೋಗ್ತಾ ಇದ್ದೀವಿ. ಇಲ್ಲ, ಆ ಕಡೆನೂ ಟರ್ಮಿನಲ್ 2 ಅಂತ ಇದೆ, ಈ ಕಡೆನೂ ಟರ್ಮಿನಲ್ 2 ಅಂತ ಇದೆ. ಯಾವ ಕಡೆ ಹೋಗ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಹೋಗ್ತಾ ಇದ್ದೀವಿ, ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡಿಕೊಂಡು. ಹೋಪ್ಫುಲಿ ಅವಂಗ ಪಾಸ್ಪೋರ್ಟು DS ತಂಕಡ್ಯ ಮೇನ್ ಡಾಕ್ಯುಮೆಂಟ್ಸ್ ನಮ್ಮದೇನು ಅಂದರೆ ಇವಾಗ ಪಾಸ್ಪೋರ್ಟ್, DS, ಆಮೇಲೆ ಅಷ್ಟೇ. ಅದೆರಡು ಮೇನ್ ತೊಗೊಂಡಿದ್ದೀವಿ. ಸುಮಾರು ದೂರ ನಡ್ಕೊಂಡು ಹೋಗ್ಬೇಕು ಅನಿಸುತ್ತೆ. ಚೆಕ್ ಮಾಡ್ತಾ ಇದ್ದೀವಿ ನಾವೆಲ್ಲ ಡಾಕ್ಯುಮೆಂಟ್ಸ್ ತಂದಿದ್ದೀವಿಲ್ಲ ಇಲ್ಲ ಅಂತ ಒಂದ್ಸಲ. ಹಾಂ, ಕಂಟಿನ್ಯೂ. ಪ್ಲೀಸ್ ವೇಟ್ ಫಾರ್. ಬೋರ್ಡಿಂಗ್ ಪಾಸ್ ತೊಗೊಳಕ್ಕೆ ಲೇಟ್ ಆಗುತ್ತೆ ಅಂದ್ಕೊಂಡಿದ್ವಿ, ಬಟ್ ಎಷ್ಟು ಬೇಗ ಆಯಿತು ಅಂದರೆ ಒಟ್ಟು ಮೇಲೆ ನಮಗೆ ಸಿಕ್ತು ಇವಾಗ ಬೋರ್ಡಿಂಗ್ ಪಾಸ್. ನಾವೇ ತೊಗೊಳ್ಳೋದು, ಯಾರು ಅಸಿಸ್ಟು ಮಾಡಲ್ಲ, ಏನು ಮಾಡಲ್ಲ. ಇದ್ದಾರೆ ತುಂಬ. ಸೊ ಇವಾಗ ಸೆಕ್ಯೂರಿಟಿಗೆ ನಿಂತ್ಕೊಂಡಿದ್ದೀವಿ. ಸೊ ಒಳಗಡೆ ಬಂದ್ವಿ ನಾವು. ಸೆಕ್ಯೂರಿಟಿ ಚೆಕ್ ಎಲ್ಲ ಮಾಡಿಕೊಂಡು 12. ಸೊ ಈ ಕಡೆ ಹೋಗ್ಬೇಕನ್ಸುತ್ತೆ, ಇಲ್ಲಿ ಹಾಕಿದಾರಲ್ಲ ಗೇಟ್ G ಅಂತ, Gಗೆ ಹೋಗಬೇಕು ನಾವು. ನೋಡಿ ಈ ಫ್ಲೈಟ್ ನೋಡಿ ಎಷ್ಟು ಡಿಫರೆನ್ಸ್ ಇದೆ ನೋಡಿ. ಇದು ಚಿಕ್ಕ ಡೊಮೆಸ್ಟಿಕ್ ಫ್ಲೈಟ್ ಅನಿಸುತ್ತೆ, ಇದು ದೊಡ್ಡದಾಗಿದೆ ನೋಡಿ. ಆಲ್ಮೋಸ್ಟ್ 10 times ಅನಿಸುತ್ತೆ ಅಂತ. ಫ್ಲೈಟ್ಸ್ ಎಲ್ಲ ಡೀಟೇಲ್ಸ್ ಹಾಕಿದ್ದಾರೆ, ಯಾವ ಫ್ಲೈಟ್ ಎಷ್ಟು ಗಂಟೆಗೆ ಡಿಪಾರ್ಚರ್ ಅಂತೆಲ್ಲ. ನಮ್ಮ ಫ್ಲೈಟ್ ಇಲ್ಲಿದೆ, ಇದರಲ್ಲೇ ನಾವು ಹೋಗ್ಬೇಕು. ನಾವು G6 ಇದ್ದೀವಿ, ನಮ್ಮದು G12 ಅದೊಂದು ಡಿಪಾರ್ಚರ್ ಆಗ್ತಾ ಇದೆ ನೋಡಿ.
ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಕೊಂಡಿದ್ವಿ, ಬಟ್ ಬೇಗನೆ ಆಗೋಯಿತು. ಬೋರ್ಡಿಂಗ್ ಎಲ್ಲ ನಾವು ಸೆಲ್ಫೇ ಮಾಡ್ಕೊಂಡಿರೋದಲ್ವ, ಸೊ ಬೇಗ ಆಯಿತು. ಸೆಕ್ಯೂರಿಟಿ ಚೆಕ್ಕು ಅಷ್ಟೇ. ಆ್ಯಂಡ್ ಬೆಳಗ್ಗೆ ಅಷ್ಟೊಂದೇನು ಕ್ರೌಡ್ ಇಲ್ಲ, ಇವಾಗ ಇದೆ ಬಟ್ ಅಷ್ಟು ಜಾಸ್ತಿ ಏನಿಲ್ಲ, ಪರವಾಗಿಲ್ಲ. ಸೊ ನಾವು ಬಂದ್ವಿ ಇವಾಗ ಗೇಟ್ 12 ಹತ್ರ. ಇದು ನಮ್ಮ ಗೇಟ್. ನಮ್ಮ ಫ್ಲೈಟಿಗೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ 9:45ಗೆ ಇರೋದು ನಮ್ಮದು ಬೋರ್ಡಿಂಗ್. ಸೊ ನಾವಿಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲೇ ಬರುತ್ತೆ. ಸೊ ನಮ್ಮದು ಗೇಟ್ 12, ನಾವು ಇದರ ಹತ್ರನೇ G12 ಹತ್ರನೇ ಕೂತಿದ್ದೀವಿ. ಸೊ ಇಲ್ಲೇ ಬರುತ್ತೆ, ಗೊತ್ತಾಗುತ್ತೆ ನಮಗೆ ಫ್ಲೈಟ್ ಬಂದ ತಕ್ಷಣ. ಇವರೆಲ್ಲ ರೆಡಿ ಆಗಿದ್ದಾರೆ. ಇಲ್ಲಿಂದ ಇದಕ್ಕೆ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ತಾರೆ. ಗೇಟಲ್ಲಿದೆ. ನಾವು ಇದ್ರ ಒಳಗಡೆಯಿಂದ ನಾವು ಅದ್ರೊಳಗಡೆ ಹೋಗುತ್ತೆ. ಅದು ಲಗೇಜ್ ಎಲ್ಲ ಮೇಲೆ ಕಳ್ಸಕ್ಕೆ ಅನ್ಸುತ್ತೆ. ಅದು ಲಗೇಜ್ ಎಲ್ಲ ಬಂದಿದೆ ನೋಡಿ, ಮೇಲೆ ಕಳ್ಸಕ್ಕೆ ಈ ಥರ. ಇದು ಕನೆಕ್ಟ್ ಆಯಿತು ನೋಡಿ, ಕರೆಕ್ಟಾಗಿ ಕನೆಕ್ಟ್ ಆಗುತ್ತೆ ಇದು. ಅಲ್ಲಿ ಇಳಿಸ್ತಾ ಇದ್ದಾರೆ ನೋಡಿ, ಅದು ಲಗೇಜಸ್ ಎಲ್ಲ ಇದು ಆಲ್ರೆಡಿ ಬಂದಿರೋದು. ಕರೀತಾ ಇದ್ದಾರೆ ನಮ್ಗೆ, ಇವಾಗ ಹೋಗ್ತೀವಿ. ನಮಗೆ ಕರೀತಾ ಇದ್ದಾರೆ, ನಾವು ಹೋಗ್ತಾ ಇದ್ದೀವಿ. ನಮ್ಮದು ಗ್ರೂಪ್ 2. Thank you. You too. Good morning. How are you? ಒಂದು ಸೇಫ್ಟಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಸೇಫ್ಟಿ ಮೆಷರ್ಸ್. ಆ್ಯಂಡ್ ಇಲ್ಲಿ ನಮ್ಗೆ ಏನಾದರೂ ಹಶ್ವಾದರೆ ಫುಡ್ ಆರ್ಡರ್ ಮಾಡೋಕ್ಕೆ ಮೆನ್ಯೂ ಇದೆ, ಏನು ಬೇಕು ಆರ್ಡರ್ ಮಾಡ್ಬೋದು. ಯಾವುದು ವಾಂತಿ ಬಂದರೆ ವಾಂತಿ ಮಾಡೋದು. ಇಷ್ಟ ದಿನಲ್ಲಿ ವಾಂತಿ ಮಾಡ್ತೀನಿ ಗೊತ್ತಾ ನೀವು, ಈ ಥರ. ಆಮೇಲೆ ಫೋನ್ ಮಾಡಿಬಿಟ್ಟು ಹಿಂಗೆ ಹೊಡಿತೇನೆ, ಅದೇ ವಾಂತಿ ಮಾಡೋಕ್ಕೆ ವಾಮಿಟ್ ಮಾಡೋಕ್ಕೆ ಬಂದು ಕೊಟ್ಟಿದ್ದಾರೆ. ಇನ್ನೂ ನೋಡಿ ಗೈಸ್, 1 ಹಾಟ್ ಡ್ರಿಂಕ್ 1 ಬೈಟ್ ಸ್ನ್ಯಾಕ್ ಇಷ್ಟು. ಇದು ಟೇಕ್ ಆಫ್ ಆಗೋಕ್ಕೆ ಹೋಗ್ತಾ ಇದೆ ನೋಡಿ. ಸೀಟ್ ಬೆಲ್ಟ್ ಎಲ್ಲ ಹಾಕೊಂಡಾಯ್ತು. ವಿ ಆರ್ ರೆಡಿ ಟು ಟೇಕ್.
Tiedä, että tämä on jo hetään matkapelussa sikin opäät, niin pahakin on yhdessä työviimaa, tuota väittämä puolin, että ei. Kun ei tiedä vuoden, että ei näitä sanoa kirjoa tietysti. ಈಗ 4 o'clock ಆಯಿತು. ಬೆಳಗ್ಗೆ 6 o'clockಗೆ ಮನೆ 6:30 ಮನೆ ಬಿಟ್ಟಿರೋದು. ಇವಾಗ 4ಗೆ ರೀಚ್ ಆಗ್ತಾ ಇದ್ದೀವಿ. 4 ಅಂದರೆ ಆ್ಯಕ್ಚುಲಿ ಟೈಮ್ ಇವಾಗ 3, ಬಟ್ ಇಲ್ಲಿ EST, ನಾವಿರೋದು CST, ಇಲ್ಲಿ ಟೈಮ್ ಝೋನು ಬಂದು EST, ಸೊ 1 ಗಂಟೆ ಇನ್ನು ಮುಂದೆ. ಸೊ ಇವಾಗ 4 ಆಗಿದೆ ಇಲ್ಲಿನ ಟೈಮ್ ಪ್ರಕಾರ. ಒಂದು ಇವಾಗ ನಾವು ಹೋಟೆಲ್ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಹೋಟೆಲ್ ತೋರಿಸ್ತೀನಿ ಹೇಗಿದೆ ಅಂತ. ದಿಸ್ ಇಸ್ ದ ಹೋಟೆಲ್. ಬಂದು 1 ಗಂಟೆ ಆಯಿತು ಗೈಸ್. ಏನಾಗಿದೆ ಅಂದರೆ ನಾವು ಸ್ವಲ್ಪ ಬೇಗ ಬಂದುಬಿಟ್ವಿ. ಇವ್ರ ಫ್ರೆಂಡ್ಸು ಇನ್ನು ಫ್ಲೈಟಲ್ಲೇ ಇದ್ದಾರೆ. ಅವ್ರು ನ್ಯೂಯಾರ್ಕಿಂದ ಬರ್ತಾ ಇದ್ದಾರೆ. ಅವ್ರು ಫ್ಲೈಟಲ್ಲಿದ್ದಾರೆ ಆ್ಯಂಡ್ ಅವ್ರಿಗೆ ಕಾಲ್ ಹೋಗ್ತಾ ಇಲ್ಲ. ಹೋಟೆಲ್ ಅಲ್ಲ, ನ್ಯೂಯಾರ್ಕಿಂದ ಬರ್ತಾ ಇದ್ದಾರಲ್ವ, ಅವ್ರ ಹೆಸರಲ್ಲಿ ಬುಕ್ ಆಗಿದೆ ಹೋಟೆಲ್. ಅವ್ರ ID ಇಲ್ಲದೆ ನಮಗೆ ರೂಮ್ ಕೊಡಲ್ವಂತೆ. ಸೊ ನಾವಿಲ್ಲಿ ಕೂತ್ಕೊಂಡಿದ್ದೀವಿ, ವೆಯ್ಟ್ ಮಾಡ್ತಾ. ಹಶ್ವಾಗ್ತಾ ಇದೆ. ಆರ್ಡರ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಯಾವ ಹೋಟೆಲಿಂದನೂ ಆರ್ಡರು ಆಗ್ತಾಯಿಲ್ಲ. ಪೇಮೆಂಟ್ ಇಶ್ಯೂ ಅಂತ ಬರ್ತಾಯಿದೆ. ಇಲ್ಲಿ ಹತ್ತಿರ ಎಲ್ಲಾದರೂ ನೋಡಿರಿ, ಎಲ್ಲೂ ಹತ್ತಿರ ಹೋಟೆಲ್ಲೇ ಸಿಗ್ತಾಯಿಲ್ಲ. ಇವಾಗ ಇಲ್ಲಿ ಒಂದು 5 ಮೈಲ್ಸಲ್ಲಿ KFC ಇದೆ ಅಂತ ತೋರಿಸ್ತಾ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಏನಾದರೂ ತಿನ್ಕೊಂಡು ಬರೋಣ ಅಂತ ಅನಿಸ್ತದೆ. ಸಿಕ್ಕಾಪಟ್ಟೆ ಹಶ್ವಾಗ್ತಾಯಿದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿರೋದು, ಇವಾಗ 5 o'clock ಆಯಿತು. ಏನಂದರೆ ಏನೂ ತಿಂದಿಲ್ಲ. ತಲೆ ಬೇರೆ ಸಿಕ್ಕಾಪಟ್ಟೆ ನೋವ್ತಾ ಇದೆ. ಅದು ಟರ್ಬುಲೆನ್ಸಿಂದ ಕಿವಿ ಎಲ್ಲ ಒಂಥರ ಆಗಕ್ಕೆ ಸ್ಟಾರ್ಟ್ ಆಗುತ್ತಲ್ಲ. ಸೊ ಹೋಪ್ಫುಲಿ ಇವಾಗ ಹೋಗ್ಬಿಟ್ಟು ಏನಾದ್ರು ತಿನ್ಕೊಂಬರ್ತೀವಿ. ಸಾಕಾಗಿದೆ. ಬಂದು ಇನ್ನೂ ಎಲ್ಲೂ ಹೋಗೇ ಇಲ್ಲ. ಆಲ್ರೆಡಿ ಸಾಕಾಗಿದೆ. ಏನು ಹೇಳೋಣ. ಅಯ್ಯೋ ದೇವ. ಬರೋದೇನು ಎಷ್ಟೊತ್ತು, ಮೇ ಬಿ ಅವ್ರು ಫ್ಲೈಟಲ್ಲಿದ್ದಾರೆ ಅನಿಸುತ್ತೆ. ಅವ್ರ ID ಬೇಕಂತೆ. ಅವ್ರ ID ಕಾಲ್ ಮಾಡಿ ಕೇಳೋಣ ಅಂದರೆ ಅವರು ಫ್ಲೈಟಲ್ಲಿದ್ದಾರೆ, ಕಾಲ್ ಹೋಗ್ತಾ ಇಲ್ಲ, ಮೆಸೇಜು ಹೋಗ್ತಾ ಇಲ್ಲ. ಸೊ ಏನಾಗುತ್ತೆ ಅಂತ ನೋಡೋಣ. ಇವತ್ತು 1-2 ಗೈಸ್ ಬಂದ್ವಾ, KFCಗೆ ಹೋಗೋಣ ಅಂತ ಬಂದ್ವಿ. KFCಗೆ ಹೋದ್ವಿ, ಆರ್ಡರ್ ಮಾಡಿದ್ವಿ. $22 ಆಯಿತು. ಪೇ ಮಾಡೋಣ ಅಂದರೆ ಕಾರ್ಡು ಹೋಟೆಲಲ್ಲಿ ಬಿಟ್ಟು ಬಂದಿದ್ದೀವಿ. ಸುಮಾರು ದೂರ ಇತ್ತು ಅದು ಬೇರೆ ಲೈಕ್ ಆಲ್ಮೋಸ್ಟ್ 1 ಕಿಲೋಮೀಟರ್ ಇತ್ತು. ಅದಕ್ಕೆ ಮತ್ತೇನು ಮಾಡೋದು ಅಂತ ನಾವು ಲಾಸ್ಟ್ ಮೂಮೆಂಟಿಗೆ ಅರ್ಜೆಂಟಿಗೆ ಇರಲಿ ಅಂತ ಒಂದು $20 ಕ್ಯಾಶ್ ಇಟ್ಕೊಂಡಿದ್ವಿ. ಸರಿ $22 ಆಗಿದೆಲ್ಲ. ಆಮೇಲೆ ಅವ್ರ ಹತ್ರ ಕೇಳಿದ್ವಿ, $2 ನಾವು ಫೋನಿಂದ ಪೇ ಮಾಡಿದ್ರೆ ಆಗುತ್ತಾ ಅಂತ. ಆಮೇಲೆ ಇಲ್ಲ, ಟ್ಯಾಪ್ ಇಲ್ಲ ಅಂದರೆ ಕಾರ್ಡೇ ಬೇಕು ಅಂದು. ನಮ್ಮ ಹತ್ರ ಇರಲಿಲ್ಲ. ಆಮೇಲೆ ಆಮೇಲೆ ಏನು ಮಾಡೋದು, ಏನಾದರೂ ತೆಗೀರಿ ಅಂದರು. ಸಿಕ್ಕಾಪಟ್ಟೆ ಹಶ್ವಾಗೈತಿ, ಏನು ತೆಗಿಯೋಕ್ಕೆ ಇರಲಿಲ್ಲ. ಆಮೇಲೆ ತಿರ್ಗಾ ಮತ್ತೆ ಆರ್ಡರ್ ಮಾಡ್ತೀವಿ ಅಂತ ಮತ್ತೆ ಪುನಃ $18 ಆರ್ಡರ್ ಮಾಡಿದ್ವಿ, ಪೇ ಮಾಡಿದ್ವಿ, ತಿನ್ಕೊಂಡು ಇವಾಗ ಹೋಟೆಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೊಂದು ಸೈಕಲ್ ಇರುತ್ತೆ, ಅಟ್ಲೀಸ್ಟ್ ಅದ್ರಲ್ಲಿ ಹೋಗೋಣ ಅಂತ ಅದು ನೋಡಿದ್ವಿ, ಅದಕ್ಕೂ ಕಾರ್ಡ್ ಬೇಕು. ಬೆಳಗ್ಗೆಯಿಂದ ಇದೇ ಆಗಿದೆ. ಇವಾಗ ಆಲ್ಮೋಸ್ಟ್ 6 o'clock ಆಯಿತು ಅನಿಸುತ್ತೆ ಟೈಮ್. 6 ಆದ್ರೂ ಹಿಂಗಿದೆ ಇಲ್ಲಿ ಅಷ್ಟೇ.
ಸೊ ಇವಾಗ ಫ್ಲೋರಿಡಾದಲ್ಲಿ ಇದ್ದೀವಿ ನಾವು. ಓಕೆ, ನಾವು ಇವತ್ತು ಇಲ್ಲಿ ರೀಚ್ ಆಗಿದ್ದೀವಲ್ಲ, ಇವಾಗ ರೀಚ್ ಆಗಿದ್ದೀವಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಆಮೇಲೆ ನೆಕ್ಸ್ಟ್ ವಿಡಿಯೋಯಿಂದ ಡೇ 1, ಡೇ 2, ಡೇ 3 ಅಂತ ಮಾಡ್ತೀನಿ. ಹೋಪ್ಫುಲಿ ಐ ಡೂ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ನೋಡೋಣ ಎಷ್ಟು ಮಾಡೋಕ್ಕಾಗಲ್ಲ ಅಂತ. ಡೆಫಿನೆಟ್ಲಿ ಸುಸ್ತಾಗಿರುತ್ತೆ, ಬಟ್ ಸ್ಟಿಲ್ ಐ ವಿಲ್ somehow figure out to make some videos for you guys. And ಬರೋ 3-4 videos will be very interesting, so please do like, share and subscribe to my channel. ಈ ಥರನೇ ಚೆನ್ನಾಗಿರೋ ವಿಡಿಯೋ ಹಾಕ್ತಾ ಇರ್ತೀನಿ. ನಮ್ಮದು ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಅಲ್ಲೋ ಇಬ್ಬರಿದ್ರು. ನಮ್ಮಿವಾಗ ಊಟಕ್ಕೆ ಹೋಗ್ತಾ ಉಂಟು. ಶೋ ದ ಗ್ಯಾಂಗ್. ಊಟಕ್ಕೆ ಹಂಗೆ ಯಾರಪ್ಪ ಬೂತು ಇಂಡಿಯನ್ ಹೋಟೆಲ್ ಇದೆ ಅಂತೆ, ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ ಊಟ ಮಾಡೋಕ್ಕೆ. ಹುಡ್ಕೊಂಡು ಹೋಗ್ತಾ ಇದ್ದೀವಿ, ಆಶೀರ್ವಾದ ಅಂತ. ಸೊ ಇವಾಗ ಆಯಿತು, ಟೈಮ್ 8:30 ಆಗಿದೆ. ಸೊ ಇವರೆಲ್ಲ ಬಂದರು, ಇವಾಗ ಒಟ್ಟಿಗೆ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದೊಂದು ಸ್ವಲ್ಪ ನನಗೆ ಇಂಡಿಯಾ ಥರನೇ ಅನಿಸ್ತಾ ಇದೆ. ಇದರ ಖಾಲಿ ನಮಗೆ ಅಲ್ಲಿ ಕ್ರೌಡೆಡ್ ಅಲ್ಲಿ ಇದ್ದು ಒಂಥರ ಚೆನ್ನಾಗಿ ತುಂಬ ಪೀಸ್ ಆಗಿದೆ. ನೈಸ್. ಓಕೆ, ಸೊ ಏನಂದರೆ ನಾನು ಈ ವ್ಲಾಗ್ ಸ್ವಲ್ಪ ಸ್ಪೆಷಲ್, ಬಿಕಾಸ್ ಈ ವ್ಲಾಗಿಂದ ನಾನು ನೆಕ್ಸ್ಟ್ ಫ್ಯೂ ಡೇಸ್ ಕುಂದಾಪುರ ಕನ್ನಡದಲ್ಲಿ ಮಾತಾಡ್ತೆ. ಅಕ್ಕ ಬಂತು ಇಲ್ಲ. ಆಶೀರ್ವಾದ ಫೈನೆಸ್ಟ್ ಇಂಡಿಯನ್ ಕ್ವಿಸಿನ್. This is our hotel. This is how our building looks actually. ಬೆಳಗ್ಗೆ ತೋರಿಸ್ತೀನಿ, ಬೆಳಗ್ಗೆ ತುಂಬ ಚೆನ್ನಾಗಿದೆ ವ್ಯೂವಿನ. ಇವಾಗ ಕತ್ಲೆಯಲ್ಲಿ ಏನು ಕಾಣಿಸಲ್ಲ. ಅಲ್ಲಿ ಪೂಲ್ ಇದೆ, ನಾವು ಅಲ್ಲಿ ಪೂಲ್ ಹತ್ರ ಹೋಗೋಣ ಅಂತ. ಸುಸ್ತಾಗಿತ್ತಲ್ವ, ಸೊ ಪೂಲ್ ಹತ್ರ ಹೋಗ್ಬಿಟ್ಟು ಒಂದು ಸ್ವಲ್ಪ ರಿಫ್ರೆಶ್ ಆಗೋಣ ಅಂತ ಅಲ್ಲಿ ಪೂಲ್ ಹತ್ರ ಹೋಗ್ತಾ ಇದ್ವಿ, ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು. ಇವಾಗಷ್ಟೇ ಊಟ ಮಾಡ್ಕೊಂಡ್ವಿ, ತುಂಬ ಚೆನ್ನಾಗಿತ್ತು ಊಟ ಇಂಡಿಯನ್ ರೆಸ್ಟೋರೆಂಟಲ್ಲಿ. ಲೈಕ್ ಆಲ್ಮೋಸ್ಟ್ 90% ಆಫ್ ಜನ ಇಂಡಿಯನ್ಸೇ ಇದ್ರು ಆ ರೆಸ್ಟೋರೆಂಟಲ್ಲಿ. ಅಲ್ಲಿ ಪೂಲ್ ಹತ್ರ ಹೋಗ್ತಾ ಇದ್ದೀವಿ ನಾವು, ಇವ್ರು ಬರ್ತಾ ಇದ್ದಾರೆ ಅಲ್ಲಿ. ಈ ಥರ ಇದೆ. ಇಲ್ಲಿ ಹೆಂಗೆ ಅಂದರೆ ಸುತ್ತ ಬಿಲ್ಡಿಂಗ್ ಇದೆ, ಸುತ್ತ ಬಿಲ್ಡಿಂಗ್, ಮಧ್ಯ ಪೂಲ್. ಈ ಥರ ಓಪನ್ ಇದ್ರೆ ಹೋಗ್ಬೋದಂದ್ರೆ. ಅಲ್ಲಿ ನಾವು ಪೂಲ್ಗಂತ ಹೋದ್ವಾ, ಅಲ್ಲಿ ಏನಾಯ್ತು ಅಂದರೆ ಅವರು ಸೊ 11 o'clock ಕ್ಲೋಸ್ ಅಂತ ಇತ್ತು. ನಾವು ಹೋಗ್ಬೇಕಾದ್ರೆ 10:35 ಆ ಥರ ಹೋಗಿತ್ತು. ಸೊ ಬಿಡ್ತಾರೆ ಅಂತ ಹೋದ್ವಿ. ಆಮೇಲೆ ಅಲ್ಲಿ ಹೋಗಿ ನೋಡಿದ್ರೆ ಇಲ್ಲ, ಅಂದರೆ ಹೋಗಿ ಓಪನ್ ಇದ್ರೆ ಹೋಗಿ ಅಂದರು, ಬಟ್ ಓಪನ್ ಇರಲಿಲ್ಲ, ಅದು ಲಾಕ್ ಆಗಿತ್ತು. ಆಮೇಲೆ ಸುಮ್ಮನೆ ಬಂದ್ವಿ ಮತ್ತೆ ಏನಕ್ಕೆ ಅಂತ. ಸೊ ಆಯಿತು, ಇವತ್ತು ಡೇ 1. ನಾವೇನೂ ಹೋಗಿರಲಿಲ್ಲ, ಬಿಕಾಸ್ ಬರಬೇಕಾದ್ರೇ ತುಂಬ ಲೇಟ್ ಆಯಿತು. ಚೆಕ್-ಇನ್ ಆಗೋವರೆಗೂ ತುಂಬ ತೊಂದರೆ ಆಗೋಯಿತು ನಮಗೆ. ಸೊ ಆ್ಯಂಡ್ ಏನಾಯಿತು ಅಂದರೆ ನಾವು ಆಲ್ರೆಡಿ ಹೋಟೆಲ್ನ ಪ್ರೀ ಬುಕ್ ಮಾಡಿದ್ವಿ. ಅದು ಇಲ್ಲಿ ಬಂದಮೇಲೆ ಅವ್ರು ಎಕ್ಸ್ಟ್ರಾ ಏನೋ ಚಾರ್ಜಸ್ ಕೇಳಿದ್ವಿ. ನಾವು ಅದಕ್ಕೆ ಆ ಏಜೆನ್ಸಿ ಅವ್ರನ್ನ ಕಾಲ್ ಮಾಡೋದಕ್ಕೆ
ಆಮೇಲೆ ಅವರೇನೋ ಮಾತಾಡಿ ಅದನ್ನು ನಾವು ಆಲ್ರೆಡಿ ಅವ್ರಿಗೆ ಕಟ್ಬಿಟ್ಟಿದ್ದೀವಿ, ಇಲ್ಲಿ ಪುನಃ ಫೀಸ್ನ ಕೇಳ್ತಾ ಇದ್ರು. ಸೊ ಅದಕ್ಕೆ ಎಲ್ಲ ರಗಡಾಗ್ಬಿಟ್ಟು ನಾವು ಚೆಕ್ ಇನ್ ಆಗಬೇಕಾದ್ರೆ 7 o'clock ಅನ್ಸುತ್ತೆ, 7:30 ಏನೋ ಆಗೋಗಿತ್ತು. ಸೊ ಆಮೇಲೆ ಅಲ್ಲಿ ಆಶೀರ್ವಾದ ಹೋಗಿ ಊಟ ಮಾಡ್ಕೊಂಡು ಇವಾಗ ಬಂದ್ವಿ. ಇವಾಗ ಫುಲ್ ಒಂದು ಸ್ವಲ್ಪ ಸ್ನಾನ ಮಾಡಿ ರೆಸ್ಟ್ ಮಾಡಬೇಕು. ನಾಳೆ ಬೆಳಗ್ಗೆ 7 o'clock ಬ್ರೇಕ್ಫಾಸ್ಟ್, 7:15 ಶಟಲ್ ಇದೆ. ಇಲ್ಲಿಂದ ನಾವು ಡಿಸ್ನಿಗೆ ಹೋಗ್ತಾ ಇದ್ದೀವಿ ನಾಳೆ. ಸೊ ಯಾ, ಆ್ಯಂಡ್ ನಮಗೆ ನಾಡಿದ್ದು ನಾವು ಯೂನಿವರ್ಸಲ್ ಸ್ಟುಡಿಯೋ ಹೋಗ್ತಾ ಇದ್ದೀವಿ. ಇಟ್ ಈಸ್ ವೆರಿ ನಿಯರ್, ಇಲ್ಲೇ ಇದೆ. ಸೊ 3 days 3 parks ಅಂದ್ಕೊಂಡಿದ್ದೀವಿ. ಡಿಸ್ನಿ ಆ್ಯಕ್ಚುಲಿ ಒಂದಿನದಲ್ಲಿ ಮುಗ್ಸೋಕ್ಕಾಗಲ್ಲ ಅಂತಾರೆ, ಬಟ್ ನಾವು ಒಂದಿನದಲ್ಲೇ ಸಾಕು ಅಂತ, ಬಿಕಾಸ್ ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಟಿಕೆಟ್ಸ್ ಎಲ್ಲ. ಮತ್ತು ಅದು ಚಿಕ್ಕ ಮಕ್ಕಳದು ಜಾಸ್ತಿ ಇರುತ್ತಲ್ವ, ಚಿಕ್ಕ ಮಕ್ಕಳಿಗೆ ಜಾಸ್ತಿ ಇರುತ್ತೆ, ಅದಕ್ಕೆ ಒಂದಿನದಲ್ಲೇ ಮುಗಿಸ್ಬೋದು ನಾರ್ಮಲ್ ರೇಟ್ಸ್ ಎಲ್ಲ ಅಂತ ಒಂದಿನ ತೊಗೊಂಡಿದ್ವಿ. 2 ದಿನ ಒಂದಿನ ಯೂನಿವರ್ಸಲ್ ಸ್ಟುಡಿಯೋ, ಒಂದಿನ ಅಡ್ವೆಂಚರ್ಸ್ ಆಫ್ ಐಲ್ಯಾಂಡ್, ಅಷ್ಟು ತೊಗೊಂಡಿದ್ದೀವಿ 3 ದಿನ. ಆ್ಯಂಡ್ ಸಂಡೇ ನಾವು ಮನೆಗೆ ಹೋಗೋದು. ಸಂಡೇ ಆ್ಯಕ್ಚುಲಿ ನಮಗೆ ಬೆಳಗ್ಗೆ 6 o'clock ಆಗಿದೆ ಫ್ಲೈಟು, ರೀಶೆಡ್ಯೂಲ್ ಆಗಿಬಿಟ್ಟು ಸಂಡೇ ನೈಟ್ 9:30 ಆಗಿದೆ. ಸೊ ನೋಡಬೇಕು ಹೇಗೆಲ್ಲ ಇರುತ್ತೆ ಅಂತ. ಸೊ ಇವಾಗ ಆಯಿತು, ಬಂದ್ವಿ, ಇವಾಗ ಮಲ್ಕೊಳ್ಳೋದು, ಇನ್ನೇನಿಲ್ಲ. ಸೊ ಯಾ ಗೈಸ್, ದಟ್ಸ್ ಇಟ್ ದಿಸ್ ವ್ಲಾಗ್. ಇದನ್ನೆಲ್ಲ ಎಂಡ್ ಮಾಡ್ತೀನಿ. ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.